ओम नमः शिवाय। भारत माता ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 30-3-2026 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 1-11-1968 ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ನಾವು ಆತ್ಮರು ಪರಮಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ. ಇದು ಸಂಪೂರ್ಣವಾಗಿ ನಿಶ್ಚಯವಾಗಬೇಕು. ಉಳಿದಂತೆ ಎಲ್ಲವೂ ಓದುವುದು ಮತ್ತು ಓದಿಸುವುದರ ಮೇಲೆ ಆಧಾರಿತವಾಗಿದೆ. ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ. ಓಂ ನಮಃ ಶಿವಾಯ। ಆತ್ಮಿಕ ತಂದೆಗೆ ಗೊತ್ತಿದೆ ಆತ್ಮಿಕ ಮಕ್ಕಳು ಎದುರಿಗೆ ಕುಳಿತಿದ್ದಾರೆ ಎಂದು. ಆತ್ಮಿಕ ಮಕ್ಕಳಿಗೂ ಗೊತ್ತಿದೆ ಆತ್ಮಿಕ ತಂದೆ ಎದುರಿಗೆ ಕುಳಿತಿದ್ದಾರೆ ಎಂದು. ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈಗ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ, ಯಾವ ಮಕ್ಕಳ ಮನಸ್ಸಿನಲ್ಲಿ ನಾವು ಏನಾದರೂ ಸಾಕ್ಷಾತ್ಕಾರ ಮಾಡಿಕೊಂಡರೆ ಇಂತಹ ಪದವಿಯನ್ನು ಪಡೆಯುತ್ತೇವೆ ಅಥವಾ ಯಾವ ಪದವಿಯನ್ನು ಪಡೆಯಬೇಕಾಗಿದೆಯೋ ಅದರ ಸಾಕ್ಷಾತ್ಕಾರವಾದರೆ ನಿಶ್ಚಯವಾಗುತ್ತದೆ ಎಂಬ ಆಸೆ ಇದೆಯೋ? ಟೀಚರ್ ಅವರ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಟೀಚರ್ ಯಾರು ಓದಿಸುತ್ತಾರೋ ಮತ್ತು ಯಾವ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೋ ಅವರ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಯಾರ ಮನಸ್ಸಿನಲ್ಲಿ ಆಸೆ ಇದೆಯೋ ಅವರು ಕೈ ಎತ್ತಿ. ಭಕ್ತಿಯಲ್ಲಿ ಸಾಕ್ಷಾತ್ಕಾರಕ್ಕಾಗಿ ಎಷ್ಟೊಂದು ನವದಾ ಭಕ್ತಿಯನ್ನು ಮಾಡುತ್ತಾರೆ. ಭಕ್ತ ಮಾಲೆಯೂ ಇದೆ ಅಲ್ಲವೇ? ಇದು ಮತ್ತೆ ರುದ್ರಮಾಲೆಯಾಗಿದೆ. ಇದರಲ್ಲಿ ಎಲ್ಲ ಮಕ್ಕಳಿದ್ದಾರೆ. ಅವರನ್ನು ಮಕ್ಕಳು ಎಂದು ಕರೆಯುವುದಿಲ್ಲ, ಅವರು ಭಕ್ತರು. ಇದು ರುದ್ರಮಾಲೆ, ಈಶ್ವರನ ಮಾಲೆಯಾಗಿದೆ. ಹಾಗಾಗಿ ಯಾರ ಮನಸ್ಸಿನಲ್ಲಿ ನಾವು ಈಶ್ವರನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು, ಕೃಷ್ಣ ಅಥವಾ ನಾರಾಯಣನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬ ಆಸೆ ಇದೆಯೋ ಅವರು ಕೈ ಎತ್ತಿ. ಕೆಲವರು ಕೈ ಎತ್ತಿದರು. ಯಾರು ಕೈ ಎತ್ತಿದ್ದಾರೋ ಅವರ ಹೆಸರನ್ನು ಬರೆದಿಟ್ಟುಕೊಳ್ಳಿ. ಬಾಬಾರವರ ಬಳಿ ಅನೇಕರು ಬರುತ್ತಾರೆ, ಹೇಳುತ್ತಾರೆ, ಬಾಬಾ ನಮಗೆ ಸಾಕ್ಷಾತ್ಕಾರವಾಗುತ್ತದೆಯೇ? ಆಗ ಬಾಬಾ ಕೇಳುತ್ತಾರೆ, ಯಾರ ಸಾಕ್ಷಾತ್ಕಾರ ಬೇಕು? ಆಗ ಅವರು ಹೇಳುತ್ತಾರೆ, ಶಿವ ಬಾಬಾರವರ ಸಾಕ್ಷಾತ್ಕಾರವೂ ಬೇಕು ಮತ್ತು ದೇವತಾ ಪದವಿಯ ಸಾಕ್ಷಾತ್ಕಾರವೂ ಬೇಕು. ನಾವು ಧ್ಯಾನದಲ್ಲಿ ಹೋಗಲು ಬಯಸುತ್ತೇವೆ. ಹಾಗೆ ನೋಡಿದರೆ ಚಿತ್ರದಲ್ಲಿಯೂ ನೋಡುತ್ತೀರಿ, ಈ ಲಕ್ಷ್ಮೀನಾರಾಯಣರು ನಿಂತಿದ್ದಾರೆ ಅಲ್ಲವೇ? ಆದರೆ ಸಾಕ್ಷಾತ್ಕಾರವಾದರೆ ನಿಶ್ಚಯವಾಗುತ್ತದೆ ಎಂದು ಅವರು ಬಯಸುತ್ತಾರೆ. ಸಾಕ್ಷಾತ್ಕಾರವಿಲ್ಲದೆ ನಿಶ್ಚಯ ಹೇಗೆ ಆಗುತ್ತದೆ? ಮತ್ತೆ ಇವರಿಗೆ ಯಾವ ಸಹೋದರಿಯರು ಓದಿಸುತ್ತಾರೋ ಅವರನ್ನು ಕೇಳುತ್ತಾರೆ, ನೀವು ಏಕೆ ಇವರ ಸಾಕ್ಷಾತ್ಕಾರದ ಆಸೆಯನ್ನು ಪೂರೈಸುವುದಿಲ್ಲ? ಮಕ್ಕಳಾದ ನಿಮಗೆ ಗೊತ್ತಿದೆ, ಒಬ್ಬ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಮ್ಮ ಎಲ್ಲ ಆಸೆಗಳು ಮನೋಕಾಮನೆಗಳು ಪೂರ್ಣವಾಗುತ್ತವೆ. ಮತ್ತೆ ಈ ಮನೋಕಾಮನೆ ಎಲ್ಲಿಂದ ಬಂತು? ಗಾಯನವಿದೆ ಅಲ್ಲವೇ? ಬೇಹದ್ದಿನ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎಲ್ಲಾ ಕಾಮನೆಗಳು 21 ಜನ್ಮಗಳಿಗಾಗಿ ಪೂರ್ಣವಾಗುತ್ತವೆ. ಈಗ ಮತ್ತೆ ಸಾಕ್ಷಾತ್ಕಾರ ಬೇಕು ಎನ್ನುತ್ತಾರೆ. ಸಾಕ್ಷಾತ್ಕಾರವಾಗಲಿ, ಇದು ತಿಳಿದುಕೊಳ್ಳುವ ವಿಷಯವಾಗಿದೆ. ಶಿವನ ಚಿತ್ರವನ್ನು ಇಡಲಾಗಿದೆ ಮತ್ತೆ ಗುರುತು ನೀಡುತ್ತಾರೆ. ಯಾವಾಗಲಾದರೂ ಶಿವನ ಮಂದಿರವನ್ನು ನೋಡಿದ್ದೀರಾ? ಅದರಲ್ಲಿ ಶಿವನ ಚಿತ್ರವನ್ನು ಕಣ್ಣುಗಳಿಂದ ನೋಡಿದ್ದೀರಾ? ಸಾಕ್ಷಾತ್ಕಾರವಂತೂ ದಿವ್ಯ ದೃಷ್ಟಿಯಿಂದ ಮಾಡುತ್ತಾರೆ. ಅದು ನೋಡುವ ವಸ್ತುವಲ್ಲ, ತಿಳಿದುಕೊಳ್ಳುವ ವಸ್ತುವಾಗಿದೆ. ನಾನು ಆತ್ಮ ಅವಶ್ಯವಾಗಿ ಪರಮಪಿತ ಪರಮಾತ್ಮನ ಮಗುವಾಗಿದ್ದೇನೆ. ನಾವು ಕೂಡ ಬಿಂದುವಿನ ಸಮಾನರಾಗಿದ್ದೇವೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಬಿಂದುವನ್ನು ನೋಡುವುದರಿಂದಲೂ ಯಾವುದೇ ಲಾಭವಿಲ್ಲ. ನಿಶ್ಚಯವಂತೂ ಇದೆ, ಅದು ಬಿಂದುವಾಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಅದ್ಭುತ ನಕ್ಷತ್ರ. ಪ್ರತಿದಿನ ತಿಳಿಸಲಾಗುತ್ತದೆ, ಈ ಶರೀರವು ಕರ್ಮೇಂದ್ರಿಯಗಳಾಗಿವೆ. ಇವುಗಳ ಮೂಲಕ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ. ಬಿಂದುವನ್ನು ನೋಡುವುದು ಬಹಳ ಕಷ್ಟವಾಗಿದೆ. ಯಾರಿಗಾದರೂ ವಕೀಲರು ಆಗಬೇಕಾಗಿದ್ದರೆ ಹೋಗಿ ವಕೀಲರನ್ನು ನೋಡುತ್ತಾರೆ. ಇವರು ಓದಿಸುವವರು, ಇವರ ಹೆಸರು ಇಂಥದ್ದು, ಈ ಶಿಕ್ಷಣದಿಂದ ನಾವು ವಕೀಲರು ಆಗುತ್ತೇವೆ. ಕೇವಲ ಟೀಚರ್ ಅನ್ನು ನೋಡುವುದರಿಂದಂತೂ
ಆಗುವುದಿಲ್ಲ. ಅದು ದೇಹದಾರಿಯ ದೇಹದಾರಿಯೊಂದಿಗಿನ ಯೋಗವಾಗಿದೆ. ಅಂದ್ರೆ ಶರೀರಧಾರಿಗಳು ಓದಿಸುವಂತ ಟೀಚರ್ ಕೂಡ ಶರೀರಧಾರಿಗಳು, ಓದುವವರು ಶರೀರಧಾರಿಗಳು. ಟೀಚರ್ ಬಳಿ ಗುರಿ ಉದ್ದೇಶವಿಲ್ಲದೆ ಯಾರೂ ಓದಲು ಸಾಧ್ಯವಿಲ್ಲ. ಮತ್ತೆ ಒಳಗಡೆ ಸಂಶಯ ಬಂದು ಬಿಡುತ್ತದೆ. ಮಗು ಜನ್ಮ ಪಡೆಯುತ್ತದೆ ಮತ್ತು ತಿಳಿದುಕೊಳ್ಳಲಾಗುತ್ತದೆ, ಈ ಮಗು ಹುಟ್ಟಿದೆ, ಇವರ ಆಸ್ತಿಗೆ ವಾರಸುದಾರನಾಗುತ್ತಾನೆ. ಮೊದಲೇ ಗೊತ್ತಿರುತ್ತದೆ, ಇವರ ಮಗು ಇವರ ಆಸ್ತಿಗೆ ಮಾಲೀಕನಾಗುತ್ತಾನೆ. ಮಗುವಿನ ಕರ್ಮೇಂದ್ರಿಯಗಳು ಚಿಕ್ಕದಾಗಿವೆ, ಅದಕ್ಕಂತೂ ತಿಳಿಯಲು ಸಾಧ್ಯವಿಲ್ಲ. ಇತರರಿಗೆ ಗೊತ್ತಿರುತ್ತದೆ, ಈ ಮಗು ಇವರ ಆಸ್ತಿಗೆ ವಾರಸುದಾರನಾದನು. ಯಾರಾದರೂ ಮದುವೆಯಾಗುತ್ತಾರೆ, ಆಗ ಹೇಳುತ್ತಾರೆ, ಇವರು ಇವರ ಆಸ್ತಿಯ ಅರ್ಧಾಂಗಿನಿಯಾದರು. ಮಕ್ಕಳಾದ ನೀವಂತೂ ಇಲ್ಲಿ ದತ್ತು ಆಗುತ್ತೀರಿ. ಹಾಗಾಗಿ ಇದು ತಿಳಿದಿರಬೇಕು, ನಾವು ಇವರ ದತ್ತು ಮಕ್ಕಳಾಗಿದ್ದೇವೆ, ದತ್ತು ಆಗುತ್ತೇನೆ. ಇದಕ್ಕಿಂತ ಮೊದಲು ಗೊತ್ತಿರಬೇಕು ಅಲ್ಲವೇ ನಮಗೆ ಏನು ಸಿಗಲಿದೆ? ನೀವು ಅವರ ಮಕ್ಕಳಾಗುತ್ತೀರಿ, ಶಿವಬಾಬಾ ಎಂದು ಕರೆಯುತ್ತೀರಿ ಎಂದರೆ ತಂದೆಯ ಆಸ್ತಿಯ ಬಗ್ಗೆ ಅವಶ್ಯವಾಗಿ ಗೊತ್ತಿರಬೇಕು. ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ ಎಂದು ನಿಮಗೆ ಗೊತ್ತಿದೆ. ಉಳಿದಂತೆ ಯಾವ ವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು? ದತ್ತು ಆದ ಮೇಲೆ ತಿಳುವಳಿಕೆಯಿಂದ ದತ್ತು ಆಗಬೇಕಾಗುತ್ತದೆ ಅಲ್ಲವೇ? ತಿಳುವಳಿಕೆ ಇಲ್ಲದೆ ದತ್ತು ಆಗಲು ಸಾಧ್ಯವಿಲ್ಲ. ತಿಳುವಳಿಕೆ ಇಲ್ಲದೆ ದತ್ತು ಆಗುತ್ತಾರೆ ಅಂದರೆ ಅವರನ್ನು ಪ್ರಾಣಿಗಳಿಗಿಂತಲೂ ಕೀಳು ಎಂದು ಹೇಳಲಾಗುತ್ತದೆ. ನೀವು ಬಾಬಾ ಎಂದು ತಿಳಿದುಕೊಂಡು ಇಲ್ಲಿಗೆ ಬರುತ್ತೀರಿ, ಬಾಬಾ ಎಂದು ತಿಳಿಯದೆ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ತಂದೆಯನ್ನು ತಿಳಿಯದೆ ಬಂದು ಬಿಡುತ್ತಾರೆ ಎಂದರೆ ಅದು ಬ್ರಾಹ್ಮಣಿಯ ದೋಷವಾಗಿದೆ. ತಿಳಿದಿಲ್ಲ ಅಂದ್ರೆ ಬಾಬನ್ ಪರಿಚಯ ಅವರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನಾವು ಬಾಬಾರವರ ಬಳಿ ಹೋಗುತ್ತಿದ್ದೇವೆ, ಒಳಗಡೆ ಸಂಶಯವಿದೆ, ಬಾಬಾರವರಿಂದ ನಮಗೆ ಏನೂ ಸಿಗಲಿದೆ, ಹೇಗೆ ಸಿಗಲಿದೆ ಎಂದು ಗೊತ್ತಿಲ್ಲ. ಸಾಕ್ಷಾತ್ಕಾರವಾದರೆ ಆಗ ನಿಶ್ಚಯವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ಸಾಕ್ಷಾತ್ಕಾರ ಯಾವ ವಸ್ತುವಿನದ್ದಾಗಬೇಕು? ದತ್ತು ಆಗುವ ಮೊದಲೇ ಗೊತ್ತಿರಬೇಕು ಅಲ್ಲವೇ? ದತ್ತು ಆಗದೆ ತಂದೆಯನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರವಾದರೆ ನಿಶ್ಚಯವಾಗುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಅನೇಕರ ಯೋಚನೆಯಲ್ಲಿ ಬರುತ್ತದೆ. ಸಾಕ್ಷಾತ್ಕಾರವಾಗದ ಕಾರಣ ಯಾವ ನಿರ್ದೇಶನ ಸಿಗುತ್ತದೆಯೋ ಅದರಂತೆ ನಡೆಯುವುದೇ ಇಲ್ಲ. ಅಂದ್ರೆ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿರಿ ಅಂತ ಹೇಳಿದ್ರೆ ಅದರಂತೆ ನಡೆಯುವುದೇ ಇಲ್ಲ. ಇಲ್ಲಿ ಯಾರಾದರೂ ಇದ್ದಾರೆಯೇ? ಯಾರಿಗೆ ಶಿವನ ಸಾಕ್ಷಾತ್ಕಾರವಾಗಿದೆಯೋ, ಯಾರು ಶಿವನನ್ನು ನೋಡಿದ್ದಾರೋ ಅವರು ಕೈ ಎತ್ತಿ. ನಾನು ತಿಳಿದುಕೊಳ್ಳುವುದನ್ನು ಹೇಳುತ್ತಿಲ್ಲ, ಈ ಕಣ್ಣುಗಳಿಂದ ನೋಡುವುದನ್ನು ಹೇಳುತ್ತಿದ್ದೇನೆ. ಹಾ ಬಾಬಾ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳೋರಿಗೆ ಬಾಬಾ ಕೇಳುತ್ತಿಲ್ಲ, ಈ ಕಣ್ಣುಗಳಿಂದ ನೋಡಿದ್ದೀವಿ ಅನ್ನೋದನ್ನ ಬಾಬಾ ಹೇಳುತ್ತಾ ಇದ್ದಾರೆ. ಯಾರು ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರು ಕೈ ಎತ್ತಿದರು. ನೀವು ದಿವ್ಯ ದೃಷ್ಟಿಯಿಂದ ಶಿವನನ್ನು ನೋಡಿದ್ದೀರಾ? ಮತ್ತೆ ಇತರರಿಗೆ ತೋರಿಸಬಲ್ಲಿರಾ? ನಿಮಗೆ ಯಾರು ಸಾಕ್ಷಾತ್ಕಾರ ಮಾಡಿಸಿದರು? ಅದು ಶಿವಬಾಬಾರವರ ಆತ್ಮವಾಗಿತ್ತು ಎಂದು ನೀವು ಹೇಗೆ ಹೇಳುತ್ತೀರಿ? ನಿಮ್ಮ ಆತ್ಮವು ಬಿಂದುವೇ ಆಗಿದೆ, ವ್ಯತ್ಯಾಸವೇನೂ ಇಲ್ಲ. ಅದು ಬಿಂದು, ಇದು ಬಿಂದು. ನಾವು ಶಿವಬಾಬಾರವರ ಸಾಕ್ಷಾತ್ಕಾರ ಮಾಡಿಕೊಂಡೆವು ಎಂದು ನೀವು ಹೇಳುತ್ತೀರಿ. ನಾನು ಹೇಳುತ್ತೇನೆ, ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡಿರಿ. ಶಿವಬಾಬಾರವರ ಸಾಕ್ಷಾತ್ಕಾರ ಮಾಡಿಕೊಂಡೆವು ಎಂದು ನೀವು ಹೇಗೆ ಹೇಳುತ್ತೀರಿ? ವ್ಯತ್ಯಾಸವೇನಿತ್ತು? ಇದರ ಬಗ್ಗೆ ಬಾಬಾ ರಾತ್ರಿ ಎಲ್ಲರನ್ನೂ ಕೇಳುತ್ತಾರೆ. ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರ ಸೆಮಿನಾರ್ ಮಾಡಿಸುವುದು. ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಅಥವಾ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ? ಬಾಬಾ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ. ನಾವು ಸಾಕ್ಷಾತ್ಕಾರ ಮಾಡಿಕೊಂಡೆವು ಎಂದು ನೀವು ಹೇಳುತ್ತೀರಿ. ಇದು ಬಾಬಾರವರ ರಥ ಕುಳಿತಿದೆ. ನಾನಂತೂ ಎಂದಿಗೂ ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಎಂದು ಇವರು ಹೇಳುತ್ತಾರೆ. ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ತಂದೆ ಹೇಳುತ್ತಾರೆ,
ನಾನಂತೂ ಜ್ಞಾನದ ಸಾಗರನಾಗಿದ್ದೇನೆ, ನಿಮಗೂ ಮಾಡುತ್ತಿದ್ದೇನೆ ಅಷ್ಟೇ, ಬೇರೆ ಯಾವುದೇ ವ್ಯತ್ಯಾಸವಿಲ್ಲ. ಬಹಳ ತೇಜೋಮಯವಾಗಿ ಕಾಣಿಸುತ್ತದೆ ಎಂದು ಇಲ್ಲ, ಆತ್ಮವು ತಂಪಾಗಿ ಕಾಣಿಸುತ್ತದೆ. ನಮಗೆ ಸಾಕ್ಷಾತ್ಕಾರವಾಗಿಲ್ಲ ಎಂದು ಬಾಬಾ ಸ್ವತಃ ಹೇಳುತ್ತಾರೆ. ಉಳಿದಂತೆ ತಂದೆ ಓದಿಸುತ್ತಾರೆ ಎಂಬ ನಿಶ್ಚಯವಿದೆ. ಸಾಕ್ಷಾತ್ಕಾರವಾಗಲಿ ಅಥವಾ ಬಿಡಲಿ, ಇದರ ಯಾವುದೇ ಚಿಂತೆ ಇಲ್ಲ. ಇದಂತೂ ತಿಳಿದುಕೊಳ್ಳುವ ವಿಷಯವಾಗಿದೆ. ಸಾಕ್ಷಾತ್ಕಾರವು ಭಕ್ತಿ ಮಾರ್ಗದಲ್ಲಿ ಆಗುತ್ತದೆ, ಪ್ರಾಪ್ತಿ ಏನೂ ಇಲ್ಲ. ಇಲ್ಲಿಯೂ ಯಾರಿಗೆ ಸಾಕ್ಷಾತ್ಕಾರವಾಗುತ್ತದೆಯೋ ಪ್ರಾಪ್ತಿ ಏನೂ ಇಲ್ಲ. ನಾನು ಯಾವುದೇ ಸಾಕ್ಷಾತ್ಕಾರ ಮಾಡಿಕೊಂಡು ವ್ಯಾಪಾರ ಇತ್ಯಾದಿಗಳನ್ನು ಬಿಟ್ಟಿರಲಿಲ್ಲ ಎಂದು ಬಾಬಾ ಹೇಳುತ್ತಾರೆ. ನೋಡುತ್ತಿದ್ದರು, ಇತರರಿಗೆ ಕೃಷ್ಣ ಇತ್ಯಾದಿಗಳ ಸಾಕ್ಷಾತ್ಕಾರವಾಗುತ್ತಿತ್ತು. ನಾವು ಶಿವಬಾಬಾರವರ ಸಾಕ್ಷಾತ್ಕಾರ ಮಾಡಿಕೊಂಡೆವು ಎಂದು ಎಂದಿಗೂ ಯಾರೂ ಹೇಳಲಿಲ್ಲ. ಹಾಗಾಗಿ ಯಾರ್ಯಾರು ನಮಗೆ ಸಾಕ್ಷಾತ್ಕಾರವಾಗಬೇಕು ಎಂದು ಬಯಸುತ್ತಾರೆ ಎನ್ನುವುದನ್ನು ಬಾಬಾ ನೋಡುತ್ತಾರೆ. ಸಾಕ್ಷಾತ್ಕಾರವಾಗದಿದ್ದರೆ ಬಹುಶಃ ಅವರು ಮುರಿದು ಬೀಳುತ್ತಾರೆ. ಅಂದರೆ ಅವರ ಧೈರ್ಯ, ಬಾಬನ್ ಮೇಲಿರೋ ವಿಶ್ವಾಸ ಅವರಿಗೆ ಹೊರಟೋಗುತ್ತೆ. ಸಾಕ್ಷಾತ್ಕಾರವಿಲ್ಲದೆ ಯೋಗವನ್ನಾದರೂ ಹೇಗೆ ಜೋಡಿಸಲು ಸಾಧ್ಯ ಎಂದು ಅವರು ಕೇಳುತ್ತಾರೆ. ಯಾರಿಗೆ ಸಾಕ್ಷಾತ್ಕಾರವಾಗುತ್ತದೆ, ಯಾರಿಗೆ ಆಗುವುದಿಲ್ಲ? ಸಾಕ್ಷಾತ್ಕಾರದಿಂದ ಏನು ಲಾಭವಾಗುತ್ತದೆ? ಸಾಕ್ಷಾತ್ಕಾರವಾಗದಿದ್ದರೆ ಏನು ಲಾಭವಾಗುತ್ತದೆ ಎಂಬುದನ್ನು ಪತ್ತೆ ಹಚ್ಚಿ ತೀಕ್ಷ್ಣವಾಗಿ ಯಾರು ಹೋಗುತ್ತಾರೆ? ಹೀಗೆ ಅನೇಕರು ಬರುತ್ತಾರೆ, ಹೇಳುತ್ತಾರೆ, ಬಾಬಾ ನಮಗೆ ಸಾಕ್ಷಾತ್ಕಾರವಾಗಲಿ, ಆಗ ನಿಶ್ಚಯವಾಗುತ್ತದೆ. ಆ ಪಾಪದವರು ಯೋಗವಂತೂ ಜೋಡಿಸಲು ಸಾಧ್ಯವಿಲ್ಲ. ಅವರು ಆಶ್ಚರ್ಯವೇನೆಂದರೆ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೆ ಹೇಳುತ್ತಾರೆ, ನಂತರ ಬಾಬನನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಆಶ್ಚರ್ಯವೇನೆಂದರೆ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೆ ಹೇಳುತ್ತಾರೆ, ಆನಂತರ ಬಾಬನನ್ನು ಬಿಟ್ಟು ಹೋಗುತ್ತಾರೆ. ಯಾರಿಗೆ ನಿಶ್ಚಯವಿದೆಯೋ ಅವರು ತಿಳಿದುಕೊಳ್ಳುತ್ತಾರೆ, ತಂದೆ ಇವರಲ್ಲಿ ಕುಳಿತು ನಮಗೆ ಓದಿಸುತ್ತಾರೆ. ಈ ಜ್ಞಾನವನ್ನು ತಂದೆಯ ಹೊರತಾಗಿ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಜ್ಞಾನದ ಸಾಗರ ತಂದೆಯೇ ಓದಿಸುತ್ತಾರೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ ಎಂದು ಬೇರೆ ಯಾರು ಎಲ್ಲಿಯೂ ಹೇಳಲು ಸಾಧ್ಯವಿಲ್ಲ. ಈ ತಂದೆಯೇ ತಿಳಿಸುತ್ತಾರೆ. ಹಾಗಾಗಿ ಸಾಕ್ಷಾತ್ಕಾರವಾದರೆ ಆಗ ನೆನಪು ಮಾಡುತ್ತೇವೆ ಎಂದಲ್ಲ. ಇದಂತೂ ಬುದ್ಧಿಯಿಂದ ತಿಳಿದುಕೊಳ್ಳುವ ವಿಷಯಗಳಾಗಿವೆ. ಅವರು ನಮ್ಮೆಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ, ನಾವು ಸಹೋದರರಾಗಿದ್ದೇವೆ. ಇದರಲ್ಲಿ ಸಾಕ್ಷಾತ್ಕಾರದ ಅಗತ್ಯವೇ ಇಲ್ಲ. ನಾವೆಲ್ಲ ಆತ್ಮರುಗಳು ಸಹೋದರರಾಗಿದ್ದೇವೆ ಎಂದು ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ. ನಾವು ಸಹೋದರರ ತಂದೆ ಒಬ್ಬರೇ ಆಗಿದ್ದಾರೆ. ಯಾರಿಗಾದರೂ ತಿಳಿಸಿದರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ. ತಂದೆ ಸ್ವತಃ ಹೇಳುತ್ತಾರೆ, ಹೇ ಮಕ್ಕಳೇ, ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಓದಿಸುತ್ತೇನೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮದಲ್ಲಿಯೇ ಕರ್ಮಗಳ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳು ಇರುತ್ತವೆ. ಸಾಕ್ಷಾತ್ಕಾರವಂತೂ ಯಾರದ್ದೂ ಆಗಿಲ್ಲ. ನೀವು ಯಾವಾಗ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಿ? ಬಾಬಾರವರ ಸಾಕ್ಷಾತ್ಕಾರ ಮಾಡಿಕೊಂಡೆವು ಎಂದು ಯಾರು ಹೇಳುತ್ತಾರೋ, ಯಾರು ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರು ಕೈ ಎತ್ತಿ. ಯಾರು ಕೈ ಎತ್ತಲಿಲ್ಲ. ತಮ್ಮದೇ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಎಂದರೆ ಮತ್ತೆ ತಂದೆಯ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳುತ್ತೀರಿ? ಮೊದಲಂತೂ ಆತ್ಮವನ್ನೇ ಅನುಭವ ಮಾಡಿಕೊಳ್ಳಬೇಕು. ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡರೆ ಆಗ ತಂದೆಯ ಸಾಕ್ಷಾತ್ಕಾರವೂ ಆಗುತ್ತದೆ. ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯಾವುದೇ ಅಗತ್ಯವೇ ಕಂಡು ಬರುವುದಿಲ್ಲ. ಶಿವಬಾಬಾರವರ ಸಾಕ್ಷಾತ್ಕಾರವಾಗಲಿ ಎಂದು ನೀವು ಆಸೆ ಇಟ್ಟುಕೊಂಡು ಕುಳಿತುಕೊಳ್ಳುತ್ತೀರಾ? ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಪ್ರಾಪ್ತಿಯಂತೂ ಏನೂ ಇಲ್ಲ, ಕೇವಲ ಖುಷಿಯಾಗುತ್ತದೆ. ಅದರಲ್ಲಿ ಪುರುಷಾರ್ಥದ ವಿಷಯವೇ ಇಲ್ಲ. ಕೃಷ್ಣನ ವಿಷ್ಣುವಿನ ಸಾಕ್ಷಾತ್ಕಾರ ಮಾಡಿಕೊಂಡರು ಯಾವುದೇ ಲಾಭವಾಗುವುದಿಲ್ಲ. ಇದು ಹೀಗೆಯೇ ಇದೆ.
ಯಾರಾದರೂ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬಯಸಿದರೂ ಶಿಕ್ಷಣವಿಲ್ಲದೆ ಪದವಿ ಸಿಗುವುದಿಲ್ಲ. ಯಾರು ಯಾವುದೇ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲವೋ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗಿಂತಲೂ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಉಳಿದಂತೆ ಸಾಕ್ಷಾತ್ಕಾರದಿಂದ ಏನು ಲಾಭವಾಯಿತು? ತೀಕ್ಷ್ಣವಾಗಿ ಯಾರು ಹೋಗುತ್ತಾರೆ ಎಂದು ಬಾಬಾ ಪರೀಕ್ಷಿಸುತ್ತಾರೆ. ಒಂದು ವೇಳೆ ಆತ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದರೆ ಎಂದರೆ ಅವರು ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು, ಪರೀಕ್ಷೆ ಮಾಡಬೇಕಾಗುತ್ತದೆ. ಬಾಬಾರವರಿಗೆ ಸಾಕ್ಷಾತ್ಕಾರಕ್ಕಾಗಿ ಹೇಳುತ್ತಾರೆ. ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ, ಸಾಕ್ಷಾತ್ಕಾರವಾಗದಿದ್ದರೆ ನಿರಾಶರಾಗುತ್ತಾರೆ, ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ, ಸಾಕ್ಷಾತ್ಕಾರದಿಂದ ಎಂದಿಗೂ ಲಾಭವಾಗಲು ಸಾಧ್ಯವಿಲ್ಲ ಎಂದು ಬಾಬಾರವರಿಗೆ ಗೊತ್ತಿದೆ. ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗುತ್ತದೆ. ನಾವು ಆತ್ಮರುಗಳು ಪರಮಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ. ಇದು ಸಂಪೂರ್ಣವಾಗಿ ನಿಶ್ಚಯವಾಗಬೇಕು. ಉಳಿದಂತೆ ಎಲ್ಲವೂ ಓದುವುದು ಮತ್ತು ಓದಿಸುವುದರ ಮೇಲೆ ಆಧಾರಿತವಾಗಿದೆ. ನಿಮಗೆ ಸಾಕ್ಷಾತ್ಕಾರ ತಾನಾಗಿಯೇ ಆಯಿತೆ ಅಥವಾ ಇಚ್ಛೆಯಾಯಿತೆ? ಬಾಬಾರವರಂತೂ ಇಚ್ಛಾ ಮಾತ್ರ ಅವಿದ್ಯಾ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ವಿಷಯವೇ ಒಂದಾಗಿದೆ. ತಂದೆಯವರಾಗಿದ್ದೀರಿ ಎಂದರೆ ತಂದೆಯಿಂದ ವಿಶ್ವದ ಆಡಳಿತದ ಆಸ್ತಿ ಸಿಗುತ್ತದೆ. ಅವರು ನಮ್ಮ ತಂದೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಆತ್ಮನಿಗೆ ಗೊತ್ತಿದೆ. ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಆಗಿದ್ದೇವೆ ಎಂದಲ್ಲ. ಇದಂತೂ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಅವಶ್ಯವಾಗಿ ನಮಗೆ ಇಬ್ಬರು ತಂದೆಯರಿದ್ದಾರೆ. ಅವರು ನಿರಾಕಾರರಾಗಿದ್ದಾರೆ. ನಾವು ಆತ್ಮರು ನಿರಾಕಾರರಾಗಿದ್ದೇವೆ. ಅವರನ್ನು ಕರೆಯುತ್ತಾರೆ. ಆ ತಂದೆಯೇ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಇದರಲ್ಲಿ ನೋಡುವ ನೋಡದಿರುವ ಪ್ರಶ್ನೆಯೇ ಬರುವುದಿಲ್ಲ. ತಂದೆಯ ಜ್ಞಾನದಿಂದಲೇ ಸಿದ್ಧವಾಗುತ್ತದೆ. ಮನುಷ್ಯರಿಂದ ದೇವತೆಯಾಗುವ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಬಾಬಾ ಎಲ್ಲರನ್ನೂ ಕೇಳುತ್ತಾರೆ, ನೀವು ಯಾರ ಬಳಿ ಬಂದಿದ್ದೀರಿ? ಶಿವ ಬಾಬಾರವರ ಬಳಿ ಎನ್ನುತ್ತಾರೆ. ಸಾಕ್ಷಾತ್ಕಾರವಿಲ್ಲದೆ ನಿಶ್ಚಯವಿದೆ. ಇಲ್ಲದಿದ್ದರೆ ಮತ್ತೆ ಇಲ್ಲಿಗೆ ಏಕೆ ಬಂದಿದ್ದೀರಿ? ಹಾಗಾಗಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಬೇರೆ ಎಲ್ಲಿಯೂ ಸತ್ಸಂಗಗಳಲ್ಲಿ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ, ಆಗ ಪಾಪಗಳು ನಾಶವಾಗುತ್ತವೆ ಎಂದು ಹೇಳುವುದಿಲ್ಲ. ಇದನ್ನಂತೂ ತಂದೆಯೇ ಹೇಳುತ್ತಾರೆ. ಉಳಿದಂತೆ ಸಾಕ್ಷಾತ್ಕಾರ ಇತ್ಯಾದಿಗಳಿಂದ ಯಾವುದೇ ಲಾಭವಿಲ್ಲ. ಆದರೂ ಮಾಯೆಯ ಜೊತೆ ಯುದ್ಧ ನಡೆಯುತ್ತದೆ. ಅದು ಸೋಲಿಸಲು ಸಾಧ್ಯವಿಲ್ಲ ಎಂದಲ್ಲ. ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗಿಂತಲೂ ಮಾಡಿಕೊಳ್ಳದವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಸಾಕ್ಷಾತ್ಕಾರದ ಪ್ರಶ್ನೆ ಭಕ್ತಿ ಮಾರ್ಗದಲ್ಲಿ ಬರುತ್ತದೆ. ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಬರುವುದಿಲ್ಲ. ಜ್ಞಾನ ಮಾರ್ಗವು ಸಂಪೂರ್ಣವಾಗಿ ಭಿನ್ನವಾಗಿದೆ. ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಾಗುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಅವರು ಕೆಳಗೆ ಇಳಿಯಲೇಬೇಕು, ತಮೋ ಪ್ರಧಾನರಾಗಲೇಬೇಕು. ಉಳಿದಂತೆ ಲಾಭವೇನು? ಶಿವ ಬಾಬಾರವರಿಂದ ನಮಗೆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿ ಸಿಗಲಿದೆ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಅಂದ್ರೆ ದೇವತೆಗಳ ಸಾಕ್ಷಾತ್ಕಾರ ಆದ್ರೆ ದೇವತೆಗಳು ಕೂಡ ಸತೋಪ್ರಧಾನದಿಂದ ತಮೋ ಪ್ರಧಾನಕ್ಕೆ ಬರ್ತಾರೆ. ನಾವು ಸಾಕ್ಷಾತ್ಕಾರ ನೋಡಿದ್ವಿ ಅಷ್ಟೇ. ಅದೇ ಬಾಬನನ್ನ ನೆನಪು ಮಾಡಿದ್ರೆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿನ ಪಡ್ಕೊಳ್ತೀವಿ. ಎಲ್ಲರಿಗೂ ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗಲಿದೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೋ ಅವರೆಲ್ಲರಿಗೂ ನಾನು ಸದ್ಗತಿಯನ್ನು ಕೊಟ್ಟೆ ಕೊಡುತ್ತೇನೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. ಏಕೆಂದರೆ ಮಕ್ಕಳಾದ ನೀವು ಓದುತ್ತಿದ್ದೀರಿ ಎಂದರೆ ನಿಮಗಾಗಿ ಹೊಸ ಜಗತ್ತು ಅವಶ್ಯವಾಗಿ ಬೇಕು. ಉಳಿದವರೆಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಉಳಿದಂತೆ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭದ ವಿಷಯವಿಲ್ಲ. ಸಾಕ್ಷಾತ್ಕಾರವಾದರೂ ಸೋಲುತ್ತಾರೆ. ಹಾಗಾದರೆ ಲಾಭವೇನಾಯಿತು? ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ತಂದೆಯೂ ಹೇಳುತ್ತಾರೆ. ಬೇರೆ ಯಾವುದೇ ಉಪಾಯವಿಲ್ಲ. ಒಬ್ಬ ತಂದೆಯಿಂದ ಎಲ್ಲ ಮಕ್ಕಳಿಗೆ ಒಂದೇ ಮತ ಸಿಗುತ್ತದೆ.
ಅದು ಸುಪ್ರೀಂ ಮತವಾಗಿದೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ. 5,000 ವರ್ಷಗಳ ಹಿಂದೆಯೂ ನಿಮಗೆ ಹೀಗೆಯೇ ತಿಳಿಸಲಾಗಿತ್ತು. ಏಕೆಂದರೆ ನೀವು ಕರೆಯುತ್ತಲೇ ಇರುತ್ತೀರಿ, ಹೇ ಪತಿತ ಪಾವನ, ನೀನು ಬಾ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಸದ್ಗತಿಯನ್ನು ಕೊಡಿ. ಹಾಗಾಗಿ ನಿಮ್ಮ ಕಾರಣದಿಂದ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ ಮತ್ತೆ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ ಏನೋ. ಓಹೋ ಪ್ರಭು, ನಿನ್ನ ಲೀಲೆ ಎಂದು ಹೇಳುತ್ತಾರೆ. ಅದು ಕೂಡ ತಿಳುವಳಿಕೆ ಇಲ್ಲದೆ, ಅಂದ್ರೆ ಪರಮಾತ್ಮನ ಲೀಲೆ ಏನು ಎನ್ನುವುದನ್ನ ತಿಳಿದುಕೊಳ್ಳದೆ, ಬೇಹದ್ದಿನ ತಂದೆ ಬಂದಿದ್ದಾರೆ, ವಿನಾಶಕ್ಕಿಂತ ಮೊದಲು ಅವಶ್ಯವಾಗಿ ಸ್ಥಾಪನೆಯಾಗುತ್ತದೆ, ಸ್ವರ್ಗದ ಸ್ಥಾಪನೆಯಾಗುತ್ತದೆ. ಮೊದಲಂತೂ ದೇವಿ ದೇವತೆಗಳದ್ದೇ ರಾಜಧಾನಿ ಇತ್ತು. ಉಳಿದವರಂತೂ ಕೇವಲ ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ, ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ. ಯಾರೋ ಬಂದು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಮೇಲಿನಿಂದ ಒಬ್ಬರು ಬರುತ್ತಾರೆ, ಅಂದ್ರೆ ಶಿವಬಾಬಾ ಬರುತ್ತಾರೆ. ಅವರು ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ಒಬ್ಬೊಬ್ಬರ ಹಿಂದೆ ಎಲ್ಲರೂ ಬರುತ್ತಾ ಹೋಗುತ್ತಾರೆ. ಇದು ರಾಜಧಾನಿ ಆಗಲು ಸಾಧ್ಯವಿಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾಗ ಆಗ ಮತ್ತೆ ರಾಜ್ಯಭಾರ ಮಾಡಬಹುದು. ಇದು ತಿಳಿದುಕೊಳ್ಳುವ ವಿಷಯವಾಗಿದೆ ಅಲ್ಲವೇ? ಗುರಿ ಉದ್ದೇಶವಂತೂ ಎದುರಿಗೆ ನಿಂತಿದೆ ಎಂದು ತಂದೆ ಹೇಳುತ್ತಾರೆ. ಇದು ಪಾವನವಾಗಿದೆ, ನೀವು ಪತಿತರಾಗಿದ್ದೀರಿ. ಆದ್ದರಿಂದ ನಮ್ಮನ್ನು ಪಾವನ ಜಗತ್ತಿನ ಮಾಲೀಕರನ್ನಾಗಿ ಮಾಡಿ ಎಂದು ಕರೆಯುತ್ತೀರಿ. ಅಲ್ಲಿರುವುದೇ ದೇವಿ ದೇವತೆಗಳ ರಾಜ್ಯ. ಆದರೆ ಮನುಷ್ಯರ ಕಲ್ಲು ಬುದ್ಧಿ ಎಷ್ಟಿದೆ ಎಂದರೆ ಇಷ್ಟು ಸುಲಭವಾದ ವಿಷಯವು ಬುದ್ಧಿಯಲ್ಲಿ ಬರುವುದಿಲ್ಲ. ಕಲಿಯುಗವಂತೂ ಇನ್ನೂ ಚಿಕ್ಕ ಮಗುವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಇದು ಹೇಗೆ ಸಾಧ್ಯ? ನೀವು ನಿಶ್ಚಯದಿಂದ ಹೇಳುತ್ತೀರಿ ಅಲ್ಲವೇ? ತಂದೆಯಿಂದ ಓದುವುದು, ಇದರಲ್ಲಿ ಭಕ್ತಿಯ ವಿಷಯವೇ ಇಲ್ಲ. ಯಾರಾದರೂ ಸಾಕ್ಷಾತ್ಕಾರ ಮಾಡಿಸಿ ಎಂದು ಕೇಳಿದರೆ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ನೀವು ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ಎಂದು ಹೇಳಿ. ಪರಮಪಿತ ಪರಮಾತ್ಮನನ್ನು ತಿಳಿದುಕೊಂಡರೆ ಅವರ ಸದ್ಗತಿಯ ಆಸ್ತಿ ಸಿಗುತ್ತದೆ. ಪರಮಾತ್ಮನು ನಮ್ಮ ತಂದೆಯಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ. ಮತ್ತೆ ನಾವು ಕಲಿಯುಗದಲ್ಲಿ ಏಕೆ ಬಿದ್ದಿದ್ದೇವೆ, ಸತ್ಯಯುಗದಲ್ಲಿ ಏಕೆ ಇಲ್ಲ? ತಂದೆ ಉತ್ತರ ಕೊಡುತ್ತಾರೆ. ನೀವು ಅವಶ್ಯವಾಗಿ ದೇವತೆಗಳಾಗಿದ್ದೀರಿ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಹೀಗಾಗಿದ್ದೀರಿ. ಈಗ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಇದರಲ್ಲಿ ಸಾಕ್ಷಾತ್ಕಾರದ ವಿಷಯವೇ ಇಲ್ಲ. ಈ ಆಸೆ ಇರಬಾರದು. ಆಸೆ ಪೂರ್ಣವಾಗದಿದ್ದರೆ ಮತ್ತೆ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಇದು ಭಕ್ತಿ ಮಾರ್ಗದ ಆಸೆಯಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಆಸೆ ಇತ್ಯಾದಿಗಳು ಹುಟ್ಟಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರವಾಯಿತು, ಆದರೂ ಕೂಡ ತಿಳುವಳಿಕೆಯಂತೂ ಇಲ್ಲ. ಆತ್ಮವಂತೂ ಒಂದೇ ಸಮಾನವಾಗಿದೆ. ಇದು ಶಿವ ಎಂದು ಹೇಗೆ ತಿಳಿಯುತ್ತದೆ? ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಸಮಾನ ಇದೆ. ಪರಮಾತ್ಮನ ಸಾಕ್ಷಾತ್ಕಾರನೇ ಆಗಿದೆ ಅಂತ ಹೆಂಗ್ ತಿಳ್ಕೊಳ್ತೀರಿ? ಆತ್ಮ ಎಂದರೇನು ಇದನ್ನು ಕೂಡ ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ನಿಮಗೆ ಎಷ್ಟೊಂದು ಜ್ಞಾನ ಸಿಗುತ್ತದೆ. ಆತ್ಮದ ಸಾಕ್ಷಾತ್ಕಾರವಾಯಿತು ಎಂದು ತಿಳಿದುಕೊಳ್ಳಿರಿ. ಆದರೂ ತಿಳುವಳಿಕೆಯೂ ಬೇಕು ಅಲ್ಲವೇ? ಇಷ್ಟು ಚಿಕ್ಕ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. ಜ್ಞಾನವಿಲ್ಲದೆ ಸಾಕ್ಷಾತ್ಕಾರವಾಯಿತು. ಅದರಲ್ಲಿ ಏನು ದೊಡ್ಡ ವಿಷಯವಾಯಿತು? ಸ್ವಲ್ಪವೂ ಲಾಭವಿಲ್ಲ. ಬಿಂದುವನ್ನು ನೋಡಿದಿರಿ, ಮತ್ತೆ ಏನು ಲಾಭ? ಭಕ್ತಿ ಮಾರ್ಗದಲ್ಲಿಯೂ ಜ್ಞಾನವಿಲ್ಲ, ಹಾಗಾಗಿ ಕೆಳಗೆ ಬೀಳುತ್ತಲೇ ಹೋಗುತ್ತಾರೆ. ಇಲ್ಲಿಯೂ ಜ್ಞಾನವಿಲ್ಲ ಎಂದರೆ ಯಾವುದೇ ಕೆಲಸಕ್ಕೂ ಬರುವುದಿಲ್ಲ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ಕಾರ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಏಕರಸಭವ. ನೀವು ಮಕ್ಕಳ ಸ್ಥಿತಿ ಸದಾ ಏಕರಸವಾಗಿರುತ್ತದೆಯೇ? ಯಾವಾಗ ಸ್ಥಿತಿ ಏಕರಸವಾಗಿರುತ್ತದೆಯೋ ಆಗ ಧೈರ್ಯ ಮತ್ತು ಉಲ್ಲಾಸವು ಸದಾ ಏಕರಸವಾಗಿರುತ್ತದೆ. ಹೆಚ್ಚು ಕಡಿಮೆಯಾಗುವುದಿಲ್ಲ. ತಂದೆಯಿಂದ ಸರ್ವ ಪ್ರಾಪ್ತಿಯ ಅನುಭವವನ್ನು ಸದಾ ಎದುರಿಗೆ ಇಟ್ಟುಕೊಳ್ಳಿ.
ಅವೆಲ್ಲವುಗಳ ಲಿಸ್ಟ್ ಅನ್ನು ಎದುರಿಗೆ ಇಟ್ಟುಕೊಳ್ಳಿ. ಸದಾ ತಂದೆ ಮತ್ತು ಪ್ರಾಪ್ತಿಯನ್ನು ಎದುರಿಗೆ ಇಟ್ಟುಕೊಳ್ಳುವುದರಿಂದ ಅಚಲ ಅರ್ಥಾತ್ ಏಕರಸವಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.